ಕೇಂದ್ರ ಸರ್ಕಾರದಲ್ಲಿ ಸಂಪುಟ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಚನ್ನಪಟ್ಟಣ ಶಾಸಕನ ಆಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ. ಖಾಲಿಯಾದ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರಕ್ಕೆ ಡಿಸೆಂಬರ್ ಒಳಗಾಗಿ ಉಪಚುನಾವಣೆ ನಡೆಯಬೇಕಿದೆ. ಈಗಾಗಲೇ ಕುಮಾರಸ್ವಾಮಿ ತೆರವು ಮಾಡಿಕೊಟ್ಟ ಕರ್ನಾಟಕ ವಿಧಾನಸಭೆಯಲ್ಲಿ ಚನ್ನಪಟ್ಟಣದ ಕುರ್ಚಿ ಹಿಡಿಯಲು ಎನ್ಡಿಎ ಮೈತ್ರಿಕೂಟದ ಜೆಡಿಎಸ್ ಹಾಗೂ ಬಿಜೆಪಿ ಮತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಆಯ್ಕೆಗೆ ತೆರೆಮೆರೆಯ ಹುಡುಕಾಟ ಆರಂಭಿಸಿದ್ದಾವೆ. ಅಂತೂ ಮುಂಚೂಣಿಯಲ್ಲಿರುವ ಪ್ರಭಾವಿ ವ್ಯಕ್ತಿಗಳು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ, ಸಿಪಿ ಯೋಗೇಶ್ವರ್, ಸುಮಲತಾ ಅಂಬರೀಶ್. ಮೈತ್ರಿಕೂಟದ ಹೆಸರುಗಳಾದ್ರೆ ಕಾಂಗ್ರೆಸ್ ಪಕ್ಷ ಡಿ.ಕೆ. ಸುರೇಶ್ ಹಾಗೂ ಯೋಗೇಶ್ವರ್ ಸುಪುತ್ರಿ ಹೆಸರುಗಳನ್ನ ಮುಂದಿಟ್ಟುಕೊಂಡಿವೆ. ಹೀಗಿದ್ರೂ ಕಡೆಗಳಿಗೆಲ್ಲಿ ಇನ್ಯಾವುದೋ ಹೆಸರು ಅದೃಷ್ಟ ಕುಲಾಯಿಸಿದ್ರು ಕುಲಾಯಿಸಬಹುದು. ಆದ್ರೆ ಹಿರೇಗೌಡರ ಪದ್ಮನಾಭನಗರದ ಮನೆಯ ಪಡಸಾಲೆಯಲ್ಲಿ ನಡೆದ ರಾಜಕೀಯ ಲೆಕ್ಕಾಚಾರದ ಮಂಥನದ ಔಟ್ಕಮ್ ಹೇಳುವಂತೆ ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ಉಪಚುನಾವಣೆಯಲ್ಲಿ ತಮ್ಮ ಕೂಟದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಸಾರಥ್ಯವನ್ನ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ಫಾರ್ಮಲಿ ವಹಿಸಲಾಗಿದೆ. ಹಿಂಗಂತ ರಾಜಕೀಯ ಪಕ್ಷಗಳ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಆಂತರಿಕ ವಲಯದಿಂದ ಬೀಸಿಕೊಂಡು ಬರುತ್ತಿರೋ ರಾಜಕಾರಣದ ಸುದ್ದಿಯ ಗಾಳಿ ರಭಸ ಪಡೆದುಕೊಳ್ಳುವುದರಿಂದ ಗೊತ್ತಾಗ್ತಾ ಇದೆ. ಒಮ್ಮೆ ಪದ್ಮನಾಭನಗರದ ಪಡಸಾಲೆಯ ಒಳಗೆ ಇಳಿದು ನೋಡಿದಾಗ ಉಪಚುನಾವಣೆಯ ರಾಜಕೀಯ ಲೆಕ್ಕಾಚಾರಗಳ ಗಣಿತ ಈ ಕೆಳಗಿನಂತೆ ಸುದ್ದಿಯ ಸಾಲುಗಳು ಆಡಿಯೋ ರೂಪದಲ್ಲಿ ಸಾರ್ವಜನಿಕವಾಗಿ ಕೇಳಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಪ್ರತಿನಿಧಿಸುತ್ತಿದ್ದ ಚನ್ನಪಟ್ಟಣವು ಒಕ್ಕಲಿಗರು ಹಾಗೂ ಮುಸಲ್ಮಾನರ ಪ್ರಾಬಲ್ಯ ಇರುವ ಕ್ಷೇತ್ರ ಅಂತ ನಮಗೆಲ್ಲ ತಿಳಿದ ಸಂಗತಿ. ಇಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಬಳಸಿಕೊಂಡು ಚನ್ನಪಟ್ಟಣವನ್ನ ಕಾಂಗ್ರೆಸ್ ತನ್ನ ಜೋಳಿಗೆ ತುಂಬಿಸಿಕೊಳ್ಳಲು ಆಲೋಚಿಸುತ್ತಿರುವ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸಾಹೇಬ್ರು 2 ದಿನ ರಾಮನಗರದಲ್ಲಿ ಜೆಂಡಾ ಊರಿ ಕುಮಾರಸ್ವಾಮಿ ಅವರ ಕೈಯಿಂದ ತನ್ನ ಹಿಟ್ಟಕ್ಕೆ ಕಿತ್ತುಕೊಳ್ಳಲು ಪಗಡೆ ಆಟಕ್ಕೆ ಇಳಿದಿದ್ದಾರೆ. ಇದಕ್ಕೆ ಚೆಕ್ಮೇಟ್ ಕೊಡಲು ದೆಹಲಿಯಿಂದಲೇ ಸಂದೇಶ ರವಾನಿಸಿರುವ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಸುಪುತ್ರ ಹಾಗೂ ಪಕ್ಷದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಅವರಿಗೆ ಚನ್ನಪಟ್ಟಣದ ಉಪಚುನಾವಣೆಯ ಮೇಲುಸ್ತುವಾರಿ ವಹಿಸಿದ್ದಾರೆ. ಮಿತ್ರವಾಕ್ಯವನ್ನ ಚಾಚು ತಪ್ಪದೆ ಪಾಲಿಸಲು ಪನ್ನ ಪ್ರಮುಖನಂತೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಕಾರ್ಯತಂತ್ರ ರೂಪಿಸಲು ಮುಂದಾಗಿದ್ದಾರೆ ನಿಖಿಲ್. ಕಳೆದ 3 ದಿನಗಳಿಂದ ಚನ್ನಪಟ್ಟಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಖಿಲ್ ಬಿಡಾರ ಹೂಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯ ಬೆಳವಣಿಗೆಗಳ ಬಗ್ಗೆ ತಮ್ಮ ದೆಹಲಿಯ ಸಚಿವಾಲಯದ ಚೇಂಬರ್ನಿಂದಲೇ ಎಚ್ಡಿಕೆ ಸೂಕ್ಷ್ಮವಾಗಿ ಗಮನ ಹರಿಸುತ್ತಿದ್ದಾರೆ. ಮಾಜಿ ಶಾಸಕ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಹೇಳುವಂತೆ ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯ ಹೆಸರು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಇಷ್ಟರಲ್ಲೇ ಆ ಹೆಸರು ಅಖೈರುಗೊಳ್ಳಲಿದೆ. ಈ ಮಾತಿನ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಜುಲೈ 5ರಂದು ತಮ್ಮ ಲೋಕಸಭಾ ಕ್ಷೇತ್ರವಾದ ಮಂಡ್ಯಕ್ಕೆ ಬರ್ತಿದ್ದಾರೆ. ಇಲ್ಲಿ ತಮ್ಮ ಪ್ರಪ್ರಥಮ ಜನತಾ ದರ್ಶನ ನಡೆಸಿ ಅದರ ಜೊತೆಗೆ ಮಂಡ್ಯ ಜಿಲ್ಲೆ ಹಾಗೂ ಚನ್ನಪಟ್ಟಣ ತಾಲೂಕಿನ ಎನ್ಡಿಎ ಮುಖಂಡರ ಅಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮುಖಂಡರ ಜೊತೆಗೆ ಮಾತುಕತೆ ನಡೆಸಿ ಮೈತ್ರಿಕೂಟದ ಅಭ್ಯರ್ಥಿಯ ಹೆಸರು ಪ್ರಕಟಿಸುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ. ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪಚುನಾವಣೆ ಇದೆ ಎಂಬ ಮಾತು ಮುನ್ನೆಲೆಗೆ ಬಂದಾಗಿನಿಂದಲೂ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ, ಡಿ.ಕೆ. ಬ್ರದರ್ಸ್ ಅಂತ ಕಾಂಗ್ರೆಸ್ ವಲಯದಿಂದ ಸುದ್ದಿ ತೇಲಿ ಬಂದಿತ್ತು. ಯಾವಾಗ ಡಿ.ಕೆ. ಸುರೇಶ್ ತಾನು ಅಭ್ಯರ್ಥಿ ಆಗಲಾರೆ ಅಂತ ಘೋಷಿಸಿಬಿಟ್ಟರೋ ಆಗಿನಿಂದಲೇ ಚನ್ನಪಟ್ಟಣ ಉಪಚುನಾವಣೆಯ ಅಖಾಡಕ್ಕೆ ಇಳಿದು ಪಕ್ಷವನ್ನ ಗೆಲ್ಲಿಸಿಕೊಳ್ಳಲು ಬಂಡೆ ಸಾಹೇಬ್ರು ಪ್ರತಿಸ್ಪರ್ಧಿಗಳ ವಿರುದ್ಧ ಹೂಡುವ ರಾಜಕೀಯ ಅಸ್ತ್ರದ ಶಸ್ತ್ರಾಭ್ಯಾಸಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಎದುರಾಳಿಗಳ ಕ್ಯಾಂಪಿನಲ್ಲೂ ಉಪಚುನಾವಣೆಯಲ್ಲಿ ಹೂಡಲಾಗುವ ಪ್ರತಿ ಅಸ್ತ್ರಕ್ಕೂ ಸಾಣೆ ಹಿಡಿಯಲಾಗುತ್ತಿದೆ. 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ತಮ್ಮ ನಿಕಟ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಕ್ಷದ ಯೋಗೇಶ್ವರ ಅವರನ್ನ 15,915 ಮತಗಳ ಅಂತರದಿಂದ ಸೋಲಿಸಿದ್ದರು. 2023ರಲ್ಲಿ ಜೆಡಿಎಸ್ನ ಕುಮಾರಸ್ವಾಮಿ 96,592 ಮತಗಳನ್ನ ಪಡೆದು ಕ್ಷೇತ್ರದ 49% ಪ್ರಮಾಣದ ಮತಗಳನ್ನ ಜೆಡಿಎಸ್ ಜೋಳಿಗೆಗೆ ಹಾಕಿಸಿಕೊಂಡಿದ್ದರು. 2ನೇ ಸ್ಥಾನದಲ್ಲಿ ತೃಪ್ತಿಪಟ್ಟು ಸೋತಿದ್ದ ಸಿಪಿ ಯೋಗೇಶ್ವರ್ 80,667 ಮತಗಳನ್ನ ಪಡೆದುಕೊಂಡು ಕ್ಷೇತ್ರದ ಒಟ್ಟು 40% ಮತಗಳನ್ನ ಬಿಜೆಪಿ ಜೋಳಿಗೆಗೆ ತುಂಬಿಸಿಕೊಂಡಿದ್ದರು. ಈಗ ಬಿಜೆಪಿ ಮತ್ತು ಜೆಡಿಎಸ್ ರಾಷ್ಟ್ರೀಯ ಮಟ್ಟದಲ್ಲಿ ಮಿತ್ರ ಪಕ್ಷಗಳು, ಎನ್ಡಿಎ ಕೂಟದ ಸದಸ್ಯರು. ಹೀಗಿರುವಾಗ 23ರ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಬಾಚಿಕೊಂಡ ಮತಗಳನ್ನ ಒಟ್ಟು ಹಾಕಿದರೆ ಕ್ಷೇತ್ರದ ಒಟ್ಟು ಮತದಾರರಲ್ಲಿ 90% ಜನರ ಮತಗಳು ಈ ಬಾರಿಯೂ ಮೈತ್ರಿಕೂಟದ ಪಾಲಾಗಬೇಕು. ಮೋದಿ ಟೀಮ್ನ ಮೇಲೆ ವಿಶ್ವಾಸ ಇಟ್ಟಿರುವ ಎಚ್.ಡಿ. ದೇವೇಗೌಡ ಅಂಡ್ ಟೀಮ್ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಜೋಡೆತ್ತುಗಳಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮತದಾರನ ಮುಂದೆ ಹೋಗುವುದಕ್ಕೆ
ನಿಶ್ಚಯ ಮಾಡಿಕೊಂಡಂತಿದೆ. ಹಾಗೆ ಒಮ್ಮತದ ಅಭ್ಯರ್ಥಿ ಮುನ್ನೆಲೆಗೆ ಬಂದಿದ್ದಾದ್ರೆ ಉಮೇದುವಾರನಾಗುವ ಅಭ್ಯರ್ಥಿ ಎಲ್ಲರ ಒಪ್ಪಿತದ ಅಭ್ಯರ್ಥಿ ಆದದ್ದೇ ಆದರೆ ಮೇಲ್ನೋಟಕ್ಕೆ ಎನ್ಡಿಎ ಅಭ್ಯರ್ಥಿಗೆ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ಖಾಲಿಯಾಗಿರುವ ವಿಧಾನಸಭೆಯ ಕುರ್ಚಿ ಸಿಕ್ಕೋದು ಶತಸಿದ್ಧ ಎಂದು ಹೇಳಬೇಕಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದರೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ಗೆ ಮಂಡ್ಯ ಎಂಪಿ ಕ್ಷೇತ್ರ ಬಿಟ್ಟುಕೊಟ್ಟ ಸುಮಲತಾ ಅಂಬರೀಶ್ ಅವರಿಗೆ ಅನುಕಂಪದ ಆಧಾರದ ಮೇಲೆ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರ ಬಳುವಳಿಯಾಗಿ ಸಿಕ್ಕರೂ ಆಶ್ಚರ್ಯವಿಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡೆ ಬ್ರದರ್ಸ್ ಡಿಸಿಷನ್ ಮೇಕರ್ ಆಗಿದ್ದರೂ ಸಹ ಹೈಕಮಾಂಡ್ ಮನವೊಲಿಸಿ ಬಿಜೆಪಿ ಬಿಟ್ಟು ಬಂದ ಧೈರ್ಯಶಾಲಿ ಮಾತುಗಾರ್ತಿ ತೇಜಸ್ವಿ ರಮೇಶ್ ಅಥವಾ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಏನಾದರೂ ಕಣಕ್ಕಿಳಿದ್ರೆ ಅತ್ತ ಕಾಂಗ್ರೆಸ್ ತನ್ನ ವಿರೋಧಿ ಯೋಗೀಶ್ವರ್ ಅವರ ಮಗಳು ನಿಶಾ ಅವರನ್ನ ಕಣಕ್ಕಿಳಿಸಿದರೆ ತಂದೆ ಮಗಳ ನಡುವೆ ಜಿದ್ದಾಜಿದ್ದು ಏರ್ಪಡಲಿದೆ. ಒಟ್ಟಾರೆ ಚನ್ನಪಟ್ಟಣ ಕ್ಷೇತ್ರ ಮಾತ್ರ ಬರಲಿರುವ ವಿಧಾನಸಭೆ ಉಪಚುನಾವಣೆಯಲ್ಲಿ ರಾಷ್ಟ್ರದ ಗಮನ ಸೆಳೆಯುವ ಪ್ರಮುಖ ಕ್ಷೇತ್ರವಾಗಿ ಮುನ್ನೆಲೆಗೆ ಬರಲಿದೆ. ಇದು ವಿಶ್ವ ಪ್ಲಸ್ ಟಿವಿ ನಡೆಸಿದ ಆಂತರಿಕ ಸಮೀಕ್ಷೆಯ ನ್ಯೂಸ್ ಸ್ಮೇಲ್. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ.